ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿ.ಕೆ. ಶಿವಕುಮಾರ್ ಮನೆಗೆ ಆಪ್ತರು ಭೇಟಿ ಕೊಟ್ಟಿದ್ದಾರೆ. ಡಿ.ಕೆ.ಶಿ ನಿವಾಸಕ್ಕೆ ಶಾಸಕ ಜಿ.ಎಸ್. ಪಾಟೀಲ್, ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಭೇಟಿ ಕೊಟ್ಟಿದ್ದಾರೆ. ಸದಾಶಿವನಗರದ ಡಿ.ಕೆ. ಶಿವಕುಮಾರ್ ಮನೆಗೆ ಬಂದಿದ್ದಾರೆ. ಈಗಾಗಲೇ ಹೈಕಮಾಂಡ್ ಭೇಟಿಗೂ ಕೂಡ ಒಂದು ಕಡೆ ಡಿ.ಕೆ.ಶಿ ಪಟಾಲ ಮುಂದಾಗ್ತಾ ಇದೆ. ಸಾಕಷ್ಟು ಜನ ಹೈಕಮಾಂಡನ್ನು ಭೇಟಿ ಮಾಡಿ ಅಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿ ಲಾಬಿ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಈ ಕಡೆ ಮುಖ್ಯಮಂತ್ರಿ ಆಗಬಾರ್ದು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾಕೆ ನೀವು ಮುಖ್ಯಮಂತ್ರಿ ಮಾಡಲ್ಲ? ಸಿದ್ದರಾಮಯ್ಯನವರು ಅರ್ಧಾವಧಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಒಂದು ಚಾನ್ಸ್ ಕೊಡಿ ಅಂಥೇಳಿ ಒಂದು ಕಡೆ ಅವ್ರ ಪ್ರಯತ್ನವನ್ನು ಅಲ್ಲಿ ಪಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಕೆಲ ಶಾಸಕರು ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ಮನೆಗೂ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಶಾಸಕ ಬಲದ ಮೇಲೆ ನಾನು ಸೇಮ್ ಆಗಿಬಿಡ್ತೀನಿ, ನನ್ನ ಪರ ತುಂಬ ಶಾಸಕರಿದ್ದಾರೆ ಅಂತ ಅಂದುಕೊಂಡ್ರೆ ಬಹಳ ಕಷ್ಟ ಇದೆ. ಅದು ನಾನು ಶಾಸಕ ಬಲದ ಮೇಲೆ ಆಗ್ತೀನಿ ಅಂತ ಹೇಳಿದ್ರೆ, ಇಲ್ಲ ಕೊಟ್ಟ ಮಾತು, ಅವತ್ತು ಪಾರ್ಟಿ ಅಧಿಕಾರಕ್ಕೆ ಬಂದಾಗ ನನಗೆ ಮಾತು ಕೊಟ್ಟಿದ್ರಲ್ಲ, ಏನೇನು ಮಾತು ಕೊಟ್ಟಿದ್ರು ಏನು ಕತೆ ಅನ್ನೋ ಕಾರಣ ಈ ವಿಚಾರ ಪ್ರಸ್ತಾಪ ಮಾಡಿರೋದು ಡಿ.ಕೆ. ಶಿವಕುಮಾರ್ ಸಹೋದರ ಡಿ.ಕೆ. ಸುರೇಶ್ ಅವರು. ಸಿದ್ದರಾಮಯ್ಯನವರು ಕೊಟ್ಟ ಮಾತು ತಪ್ಪಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದರು. ಡಿ.ಕೆ. ಸುರೇಶ್ ಅವರ ಆ ಒಂದು ಮಾತಿಗೆ ಇವತ್ತು ಇದೇ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಅವರು ಅವ್ನ ಮಾತು ಹೇಳ್ತಾರೆ. ಅವರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಹೌದ್ರಿ ನಾವು ಕೊಟ್ಟ ಮಾತು ತಪ್ಪಲ್ಲ, ಗ್ಯಾರಂಟಿ ಯೋಜನೆ ಎಲ್ಲ ಹೇಳಿದ್ದೀವಲ್ವಾ, ಅದೆಲ್ಲ ನಾವು ಯಾವುದೂ ನಾವು ತಪ್ಪಲ್ಲ, ನುಡಿದಂತೆ ನಡೆದಿದ್ದೇವೆ ನಾವು ಎನ್ನುವ ಅರ್ಥದಲ್ಲಿ ಇಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ. ವಾಸ್ತವದಲ್ಲಿ ಇದೇನು ನುಡಿದಂತೆ ನಡೆದಿದ್ದೇವೆ ಅನ್ನೋ ವಿಚಾರಕ್ಕೆ ಇದು, ಇಲ್ಲ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಿದ್ರೆ ಅಲ್ಲ. ಡಿ.ಕೆ. ಸುರೇಶ್ ಅವ್ರು ಹೇಳ್ತಿರೋದೇ ವಿಚಾರನೇ ಬೇರೆ. ಅವ್ರಿಗರ್ಧ ಇವ್ರಿಗರ್ಧ ಅವಧಿ 5 ವರ್ಷಗಳಲ್ಲಿ ಅಂತೇನಾದರೂ ಹೈಕಮಾಂಡ್ ಫಿಕ್ಸ್ ಮಾಡಿದರೆ, ಈಗ ಸಿದ್ದರಾಮಯ್ಯನವರು ಅವರ ಅವಧಿಯನ್ನು ಒಂದು ಕಡೆ ಕಂಪ್ಲೀಟ್ ಮಾಡಿದ್ದಾರೆ. ಈ ಕಡೆ ಈಗ ಸುರೇಶ್ ಹೇಳ್ತಿರೋ ಪ್ರಕಾರ ಶಿವಕುಮಾರ್ ಅವರ ಅವಧಿ ಅಂಥೇಳಿ ಸುರೇಶ್ ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಪ್ಪಂದದಲ್ಲೇ ಇದಿತ್ತಾ 2.5 2.5 ವರ್ಷ ಅಂಥೇಳಿ ಏನಾದರೂ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಸುರೇಶ್ ಅವ್ರು ಹೇಳ್ತಿರೋ ಪ್ರಕಾರ ನೋಡಿದ್ರೆ ಅವ್ರ ಸಹೋದರ ಹೇಳಿರ್ಬೇಕು, ಅವರಿಗೆ ಶಿವಕುಮಾರ್ ಅವ್ರು ಹೇಳಿರ್ಬೇಕಲ್ಲ ಸುರೇಶ್ ಅವ್ರಿಗೆ, ಅವ್ರದ್ದು ಅಂತೆ ನನ್ನ ಆಮೇಲಂತೆ ಸುರೇಶ್ ಅವ್ರಿಗೆ ಹೇಳಿರಬೇಕು. ಆ ಪ್ರಕಾರ ಸುರೇಶ್ ಅವರಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ಗ್ಯಾರಂಟಿ ಯೋಜನೆಗಳ ಕಡೆಗೆ ಈ ಕಡೆ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ. ನುಡಿದಂತೆ ನಡೀತೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅಂತ ಅವರು ಮಾತಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಶಾಸಕ ಬಲದ ಮೇಲೆ ನಾನು CM ಆಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಕೂತ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಗೊತ್ತಿರತಕ್ಕಂಥ ಸಂಗತಿ, ಇದಕ್ಕೆ ದೊಡ್ಡ ತಜ್ಞರೇನು ಬೇಕಾಗಿಲ್ಲ. ಇದಕ್ಕೆ ಸಿದ್ದರಾಮಯ್ಯನವ್ರ ಕಡೆ ಇರ್ತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟು, ಡಿ.ಕೆ. ಶಿವಕುಮಾರ್ ಇರ್ತಕ್ಕಂಥ ಶಾಸಕರ ಸಂಖ್ಯೆ ಎಷ್ಟು, ನಿಮ್ಗೆ ಹೆಚ್ಚು ಕಡಿಮೆ ಅದು 70:30 ಬಂದುಬಿಡುತ್ತೆ. 70:30 ಆ ಒಂದು ಅಜಗಜಾಂತರ ವ್ಯತ್ಯಾಸಗಳು ಬಂದುಬಿಡ್ತವೆ. ಆ ಪವರ್ ಮೇಲೆ ಹೋಗ್ತೀವಿ ಅಂತ ಹೇಳಿದ್ರೆ. ಬಟ್ ಹೈಕಮಾಂಡ್ ಮುಂದೆ ಇದೇ ಶಿವಕುಮಾರ್ ಅವರು ಅವ್ರಿಗಿರೋ ಶಾಸಕರ ಬಲ ನೋಡಿ, ನನಗಿರೋ ಶಾಸಕರ ಬಲದ ಮೇಲೆ ನಾನು CM ಮಾಡಿದ್ದು ಅವ್ರು ಕೇಳೇ ಇರಲ್ಲ. ಪಕ್ಷಕ್ಕೆ ನಾನು ತ್ಯಾಗ ಮಾಡಿದ್ದೀನಿ, ಶಿಸ್ತಿನ ಸಿಪಾಯಿ, ಇದೇ ಪಕ್ಷದ ಕೆಲಸ ಮಾಡಿದ್ದೀನಿ, 80ಸಿಂದ ನಾನು ದುಡಿದಿದ್ದೀನಿ, ಅವತ್ತಿನ ಇಷ್ಟನಾಗಿದ್ದೀನಿ, ನಾನು ಇಂತಿಂಥ ಕಷ್ಟ ಬಂದಾಗ ನಾನು ಹೆಲ್ಪ್ ಮಾಡಿದ್ದೀನಿ, ಪಕ್ಷ ಅಧಿಕಾರಕ್ಕೆ ತರಲು ನನ್ನ ಪಾತ್ರ ಇದೆ, ಅಗತ್ಯ ಬಿದ್ದಾಗ ನನ್ನ ಹಣ ಕೂಡ ಬೇಯಿಸಿದ್ದೀನಿ, ಏನೋ ಒಂದು ಮಾತಾಡಿರ್ಬೇಕಲ್ಲ ಅವರು. ಇದರ ನಡುವೆನೇ ಈಗ ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ ಒಂದಷ್ಟು ಶಾಸಕರು ಬಂದು ಅವರು ಕೂಡ ಒಂದು ಹಂತಕ್ಕೆ ಒಂದು ಲಾಬಿಯನ್ನು ಶುರು ಮಾಡಿಕೊಂಡಿದ್ದಾರೆ.